ಈಗ ನೋಡಿ ke54.rmsl.in 35B ಹೆಂಗೆ ಟ್ರೇಡರ್ ಲಾಗಿನ್ನಾಗಿ ರಿಕ್ವೆಸ್ಟ್ ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಟ್ರೇಡರ್ ಯೂಸರ್ ಐ ಡಿ, ಟ್ರೇಡರ್ ಪಾಸ್ವರ್ಡ್, ಇದಾದಮೇಲೆ ಲಾಗಿನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಗೂಡ್ಸ್ ಔಟು ಸೆಕೆಂಡರಿ ಸೇಲ್ಸ್ ಬಿಲ್ ಕ್ಲಿಕ್ ಮಾಡಬೇಕು. ನಾನಲ್ಲಿ ಒಂದು ಪರ್ಮಿಟ್ ಹಾಕಿದ್ದೀನಿ. ಈಗೇನು ಮಾಡೋಣ ಅಂದರೆ ಜಸ್ಟ್ ಪರ್ಮಿಟ್ ನಂಬರ್ ಅನ್ನೋದು ಕಾಪಿ ಮಾಡ್ಕೊಳೋಣ. ಜಸ್ಟ್ ರೈಟ್ ಸೈಡಲ್ಲಿ ಸ್ಕ್ರಾಲ್ ಮಾಡ್ತೀನಿ ನಾನು. ಟ್ರೇಡರ್ ಲಾಗಿನ್ನಾಗಿ ಹೆಂಗೆ 35B ರಿಕ್ವೆಸ್ಟ್ ಕೊಡೋದು ಅಂತ ಕ್ಲಿಕ್ ಆನ್ ರಿಕ್ವೆಸ್ಟ್ 35B. ಅದಾದಮೇಲೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ತೀರಾ. ಅದಾದಮೇಲೆ ಎಸ್ ಕೊಡ್ತೀರಾ. ಅಲ್ಲಿ ಪೇಮೆಂಟ್ 1 ಪೇಮೆಂಟ್ 2 ಅಂತ ತೋರಿಸುತ್ತೆ. ಫಾರ್ಮ್ ಆಫ್ ಪರ್ಚೇಸ್ ಮಾಡಿರ್ತೀರಲ್ಲ, ಬಿಲ್ ಕಟ್ಟಿರ್ತೀರಲ್ಲ, ಅಲ್ಲಿ UMP ಅನ್ನೋದೊಂದು ಯುನಿಕ್ ನಂಬರ್ ಜನ್ರೇಟ್ ಆಗಿರುತ್ತೆ. ಆ ನಂಬರು ಇಲ್ಲಿ ಹಾಕಬೇಕು. ಆ ರಿಸಿಪ್ಟ್ ನಂಬರ್ ಹಾಕಬೇಕು ನೀವು. ಪೇಮೆಂಟ್ 1 ಪೇಮೆಂಟ್ 2 ಒಳಗೆ ಯಾರು ಹಾಕಬೇಕು? ಟ್ರೇಡರ್ಸ್ ಹಾಕಬೇಕು. ಇದನ್ನು ಹಾಕ್ತಿರಲ್ವಾ? ಪೇಮೆಂಟ್ 1 ಪೇಮೆಂಟ್ 2 ಅಂತ ರಿಸಿಪ್ಟ್ ನಂಬರ್ ಹಾಕ್ತೀರಾ. ಕೊಟ್ಟಾದಮೇಲೆ ಎಸ್ ಅಂತ ಕೊಡ್ತೀರಾ. ನೀವು ಎಷ್ಟು ರಿಸಿಪ್ಟ್ ನಂಬರ್ ಇರುತ್ತೋ ಅಷ್ಟು ರಿಸಿಪ್ಟ್ ನಂಬರು ಹಾಕ್ಬೋದು. ಅದರೊಳಗಡೆ ಹಾಕ್ಬಿಟ್ಟು ಎಸ್ ಅಂತ ಕೊಡ್ತೀರ. ಎಸ್ ಅಂತ ಕೊಟ್ಟಾಗ APMC ಸೆಕ್ರೆಟ್ರಿಗೆ ಒಂದು ಅಪ್ರೂವಲ್ ಹೋಗುತ್ತೆ. ಅಕಸ್ಮಾತ್ ನೀವೇನಾರ ತಪ್ಪು ಮಾಡಿದರೆ, ಇಲ್ಲೇನಾರ ತಪ್ಪೇನಾರ ಮಾಡಿದರೆ ನಾವು ಅಲ್ಲಿ 35B ಕ್ಯಾನ್ಸಲ್ 35B ರಿಸಿಪ್ಟ್ ಅಂತ ಇದೆ. ಯಾಕೆ ನೀವು ತಪ್ಪು ಮಾಡಿರೋದು ಅಂತ ರಿಮಾರ್ಕ್ ಹಾಕ್ಬಿಟ್ಟು ಎಸ್ ಅಂತ ಹಂಗೂ ಕೊಡ್ಬೋದು. ಟ್ರೇಡರೂ ಕೊಡ್ಬೋದು ಅದನ್ನು ಡೈರೆಕ್ಟಾಗಿ. ಟ್ರೇಡರ್ ಐ ಡಿ, ಟ್ರೇಡರ್ ಯೂಸರ್ ಐ ಡಿ ಹಾಕ್ತೀನಿ, ಪಾಸ್ವರ್ಡ್ ಹಾಕ್ತೀನಿ. ಕ್ಲಿಕ್ ಆನ್ ಲಾಗಿನ್. ಇದಾದಮೇಲೆ ಗೂಡ್ಸ್ ಔಟು ಸೆಕೆಂಡರಿ ಸೇಲ್ ಬಿಲ್ಲು ಸರ್ಚ್ ಕೊಡ್ತೀನಿ. ನಿಮ್ಮ ರೈಟ್ ಸೈಡಲ್ಲಿ ಸ್ಕ್ರಾಲ್ ಮಾಡಿರಿ. ಇಲ್ಲಿ ವೆರಿಫೈ ಮಾಡ್ಬೋದು ನೀವು ಎಲ್ಲಿಂದ ರಿಕ್ವೆಸ್ಟ್ ಮಾಡಿರೋದು, ಯಾರು ಅಪ್ರೂವ್ ಮಾಡಿರೋದು ಅಂತ ಡೈರೆಕ್ಟ್ ನೋಡ್ಕೋಬೋದು. ಅಲ್ಲಿ ಪ್ರಿಂಟ್ 35B ಅಂತಲೇ ಇದೆ ಡೈರೆಕ್ಟಾಗೆ. ಟ್ರೇಡರ್ಸ್ ಅವರೇ ಅವ್ರ ಲಾಗಿನ್ ಒಳಗೆ ಪ್ರಿಂಟ್ 35Bನ ಕ್ಲಿಕ್ ಮಾಡಿದರೆ ಅವರೇ ಪ್ರಿಂಟೌಟ್ ತೊಗೋಬೋದು. ಫಸ್ಟ್ ಟೈಮ್ ನೀವು ಬರ್ತೀರಲ್ಲ, ಅಲ್ಲೆಲ್ಲ ಫಸ್ಟಿಗೆ ನೀವು ರಿಕ್ವೆಸ್ಟ್ ರೈಸ್ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ ಆ್ಯಸ್ ಇಟ್ ಈಸ್ ಹೆಂಗೆ ಕೊಡ್ತೀರೋ ಹಂಗೆ ಕೊಡಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು APMCಗೆ. ಸೆಕೆಂಡ್ ಟೈಮ್ ಏನು ಬರಬೇಕು ಅಂತ ಅವಕಾಶ ಇಲ್ಲ. ಸೆಕೆಂಡ್ ಟೈಮ್ ನೀವೇ ತೊಗೋಬೋದು ನಿಮ್ಮ ಲಾಗಿನ್ ಒಳಗೆ. ಥ್ಯಾಂಕ್ ಯು.